ಮಾಡೋ ಈ ನಿಜವಾದ ಹೀರೋ ಅಂತ ರಾಜವಂಶಸ್ಥರು ಇನ್ಯಾವ ಹೀರೋನು ಅಲ್ಲ. ಯಾವ ಮಗನ ಹುಟ್ಟಿಲ್ಲ ಯಾಕಂತಂದ್ರ ಈಗ ದಿನಕ್ಕೊಬ್ಬ ಬೀರ ಬರ್ತಾನೆ. ಇವತ್ತು ಬಂದ ನಾಳೆ ಕೋಟಿ ಚಾನಲ್ ತಿರ್ಗಾಡ್ತಾರೆ ದುಡ್ಡು ಮಾಡಕ್ಕೆ. ಇವತ್ತು ಸಿನಿಮಾ ಜನರ ಪ್ರೇಕ್ಷಕರನ್ನ ಮೆಚ್ಚಬೇಕಾದ ನಟರು ರಾಜವಂಶಸ್ಥರು. ರಾಜವಂಶಸ್ಥವ್ರು ಬಿಟ್ಟ ಇನ್ಯಾರು ಹೀರೋ ಅಲ್ಲ. ನಾ ಹೇಳ್ತೀನಿ ನಾನು ರಾಜವಂಶಸ್ಥವ್ರಿಗೆ. ಯಾಕಂದ್ರೆ ಪುನೀತ್ ರಾಜ್ಕುಮಾರ್ ನಿಮ್ಗೆಲ್ಲ ಗೊತ್ತಿದೆ, ಸ್ವಂತವಾಗಿ ಡ್ಯಾನ್ಸ್ ಕಲ್ತಿದ್ರು. ಈ ಫಿಲಮ್ ಆಕಾಶಲಿ ಎಲ್ಲ ರಿಯಲ್ ಸ್ಟೇಟ್ ಸ್ವಂತ ಮಾಡಿರೋದು. ಯಾವ್ದು ಡೂಪ್ ಹಾಕಿರೋ ಸಿನಿಮಾಕ್ಕ ಕಾರಲ್ಲಿ ಗ್ಲಾಸ್ ಹೊಡೆಯೋದಿರ್ಬೋದು, ಬ್ಯಾಕ್ ಕಾರು ಬ್ಯಾಕ್ ಟೇಕು ಎಲ್ಲ ಅವ್ರೆ. ರಾಜಮಾರ ಒಂದೇ ನೋಡ್ರಿ, ರಾಜ ರಾಜಿ ಮಂತ್ರಿ ಸೇವಕನೇ ಯಾವತ್ತಿದ್ರು ಇಡೀ ಚಿತ್ರರಂಗಕ್ಕೆ ರಾಜ್ಕುಮಾರ್ ವಂಶನೇ. ಇಡೀ ಪುನೀತ್ ರಾಜ್ಕುಮಾರ್, ಶಿವರಾಜ್ಕುಮಾರ್ ಇವ್ರುಗಳೇ ನಿಜವಾದ ಹೀರೋ. ಇನ್ಯಾವಾರು ಇಲ್ಲ ಅಂತ ನಾನು ಕಡ್ಡಾಕವಾಗಿ ಹೇಳ್ಬಾಯ್ತೀನಿ. ಅಣ್ಣೋರು ಕುಟುಂಬದ ಬಗ್ಗೆ ಹೇಳೋದಾದ್ರೆ, ಒಂದು ಕುಟುಂಬಕ್ಕೆ 5 ಡಾಕ್ಟರೇಟ್ ಪ್ರಶಸ್ತಿ, 2 ನ್ಯಾಷನಲ್ ಪ್ರಶಸ್ತಿ, 2 ಕರ್ನಾಟಕ ರತ್ನ ಪ್ರಶಸ್ತಿ. ಅದು ದೊಡ್ಡ ಮನೆ ಗತ್ತು, ದೊಡ್ಡ ಮನೆ ಕುಟುಂಬದ ಶಕ್ತಿ, ಅದು ಕೆಪಾಸಿಟಿ. ನೋಡಿ, ಇವತ್ತು ರಿಲೀಸ್ಗೆ ಹೊಸ ಪಿಕ್ಚರ್ಗೂ ಈ ಮಟ್ಟಕ್ಕೆ ಜನ ಸೇರ್ತಾ ಇಲ್ಲ. ಅಂತ ಸಂದರ್ಭದಲ್ಲಿ ಈ ಮಟ್ಟ ಕ್ರಿಯೇಟ್ ಮಾಡ್ತಾರೆ. ಅದೇ ದೊಡ್ಡ ಮನೆ ಕೆಪಾಸಿಟಿ, ಅದೇ ದೊಡ್ಡ ಮನೆ ಹಿಸ್ಟ್ರಿ, ಅದೇ ಅಣ್ಣೋರ್ ಕೆಪಾಸಿಟಿ. ಅಣ್ಣೋರು ಕನ್ನಡ ಅಂದ್ರೆ ಅಣ್ಣೋರು ಅಂದ್ರೆ ಕನ್ನಡ ಅಂತ ಬಂದವರು. ಅವ್ರ ಹೆಸರನ್ನ ಉಳಿಸ್ಕೊಂಡು ಬಂದವರು ನಮ್ಮ ಅಪ್ಪು ಅವರು. ಸೊ ಅಪ್ಪು ಅವರ ಆದರ್ಶದಲ್ಲೇ ನಾವು ನಡೆಯುವಂತ ಜನಗಳಿದ್ದೀವಿ. ಸೊ ಯಾವತ್ತಿಗೂ ಕನ್ನಡ ಚಿತ್ರರಂಗ ಮರೆಯಲಾಗದಂತ 2 ಕರ್ನಾಟಕ ರತ್ನ ಅಂದ್ರೆ ಒಂದು ಡಾಕ್ಟರ್ ರಾಜ್ಕುಮಾರ್ ಅವರು, ಮತ್ತೊಂದು ಅಪ್ಪುರವರು. ಯಾವತ್ತಿಗೂ ಅಪ್ಪು ಅವರು ನಮ್ಮ ಮನಸ್ಸಲ್ಲಿ ಇರ್ತಾರೆ. ಅವ್ರ ಹೆಸರು ಯಾವಾಗಲೂ ಚಿರಾಯುವಾಗಿರ್ತಾರೆ. ಜೈ ಅಪ್ಪು ಬಾಸ್.